ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಮನೇಲಿ ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಗಾರ್ಡನಿಗೆ ಬಂದ್ವಿ. ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಹಾಸ್ಪಿಟಲ್ ಹತ್ರ. ಪಾರ್ಕ್ ಮಾಡಿದ್ದು ಸುಮಾರು ದಿನದಿಂದ ಅವರು ಪಾರ್ಕ್ಗೆ ನೀರು ಹಾಕ್ತಾಯಿಲ್ಲ, ಹಾಗಾಗಿ ಫುಲ್ಲು ಒಣಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ನನ್ನ ಮಗ ಸಂಡೇ ರಜೆ ಇರೋದ್ರಿಂದ ಅವನಿಗೆ ನೀರು ಹಾಕೋ ಕೆಲಸ ಕೊಡಿಸ್ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಫುಲ್ ಇದರಲ್ಲಿ ಯಾಕೋ ನೀರು ಬರ್ತಾಯಿಲ್ಲ, ಫುಲ್ ಬ್ಲ್ಯಾಕ್ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅದನ್ನು ಅವ್ನು ಟ್ರೈ ಮಾಡ್ತಾಯಿದ್ದಾನೆ, ರೆಡಿ ಮಾಡ್ತಾಯಿದ್ದಾನೆ. ಇದೆಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಗಿಡಕ್ಕೆ ನೀರು ಬರ್ತಿಲ್ಲ. ಮೋಟ್ರ್ ಆನ್ ಮಾಡಿದ್ದೀವಿ, ಆದರೂ ನೀರು ಬರ್ತಿರಲಿಲ್ಲ. ಮೋಸ್ಟ್ಲಿ ತುಂಬ ದಿನದಿಂದ ಅದು ವರ್ಕ್ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಬ್ಲ್ಯಾಕ್ ಆಗಿರ್ಬೋದು. ಅದಕ್ಕೆ ಅವನೇ ರೆಡಿ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್. ನೋಡಿ, ರೆಸ್ಟ್ ಹಿಡಿದು ತುಕ್ಕಿಡ್ದಿರ್ಬೋದು ಮೇ ಬಿ. ಅದನ್ನು ಪೈಪಲ್ಲಿ ಏನೋ ಗಲೀಜು ಸುತ್ಕೊಂಡ್ಬಿಟ್ಟಿರುತ್ತೆ, ಪಾಚಿ ಗೀಚಿ ಏನೋ ಕಟ್ಕೊಂಡಿರುತ್ತೆ. ಸೊ ಅದಕ್ಕೆ ಅದು ನೀರು ಬರ್ತಾ ಇರಲ್ಲ. ಸೊ ಅದನ್ನೇನೋ ಟ್ರೈ ಮಾಡ್ತಾಯಿದ್ದಾನೆ. ನೋಡ್ತಾ ಇದ್ದೀರಲ್ಲ, ಫುಲ್ಲು ಒಣಗಿದೆ. ಇಲ್ಲೆಲ್ಲ ಫುಲ್ ಒಣಗಿದೆ, ನೀರಿಲ್ದಲೆ. ಇವಾಗ ತುಂಬ ಬೇಸಿಗೆಗಾಲ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಬರ್ತಾ ಇರೋದ್ರಿಂದ ಅದು ಒಣಗ್ತಾ ಇದೆ. ಟ್ರೈ ಮಾಡ್ತಾ ಇದ್ದಾನೆ, ಇನ್ನೂ ಟ್ರೈ ಮಾಡ್ತಾನೆ. ಸ್ವಲ್ಪ ನೀರು ಬರ್ತಾ ಇದೆ. ಯಾವುದೇ ಆದರೂ ತುಂಬ ದಿನ ವರ್ಕ್ ಮಾಡಲಿಲ್ಲ ಅಂತಂದರೆ ಈ ಥರ ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್. ಯಾವುದಾದ್ರೂ ಯುಟಿಲೈಸ್ ಮಾಡ್ಕೊಬೇಕು, ವರ್ಕ್ ಮಾಡಬೇಕು. ಇವಾಗ ನೀರು ಬರೋ ಮೂಮೆಂಟಲ್ಲಿದೆ. ನೋಡಿ, ಬರ್ತಾ ಇದೆ ನೀರು. ಫುಲ್ ಗಲೀಜಿತ್ತು. ಓಪನ್ ಮಾಡಿದ್ದಾನೆ, ಟ್ರೈ ಮಾಡ್ತಿದ್ದಾನೆ. ಇವಾಗ ಅದು ಸರಿ ಮಾಡ್ತಿದ್ದ. ಏನೇನೋ ರೆಡಿ ಮಾಡ್ತಿದ್ದಾನೆ. ನೋಡಿ ಫ್ರೆಂಡ್ಸ್, ಈಗ ವರ್ಕಿಂಗು ನೀಟಾಗಿ ಬರ್ತಾ ಇದೆ ನೀರು. ಸರಿ ಮಾಡ್ದ. ಸ್ಪೈಡರ್ಸ್ ಎಲ್ಲ ಗೂಡು ಕೊಟ್ಟಿದ್ವಂತೆ ಅಲ್ಲಿ. ಸೊ ಅದನ್ನು ಸರಿ ಮಾಡ್ದೆ. ಈಗ ನೀರು ಬರ್ತಾ ಇದೆ. ಸೊ ಬೇಸಿಗೆಯಲ್ಲಿ ಒಣಗಿರೋ ಗಿಡಗಳಿಗೆ, ಸಸಿಗಳಿಗೆ ಇದೆಲ್ಲ ನೀಟಾಗಿ ಪಾರ್ಕ್ ಮಾಡಿದ್ದಾರೆ. ಬಟ್ ಅದನ್ನ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಗಿಡಗಳೆಲ್ಲ ತುಂಬ ಒಣಗೋಗ್ತಾ ಇದ್ದವು. ಈಗ ನೋಡಿ, ನನ್ನ ಮಗನ ಇದನ್ನು ಮಾಡ್ತಾಯಿದ್ದಾನೆ. ಅವನಿಗೆ ವಹಿಸ್ಬಿಟ್ಟಿದ್ದೀನಿ. ಎಲ್ಲದೂ ಹಾಗೆ ಹಾಳಾಗ್ಬಿಟ್ಟಿದೆ ವರ್ಕ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ನನಗೂ ಅವನ ಹತ್ರ ಇದು ಮಾಡ್ಸೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ. FA 1 ಸ್ಟಾರ್ಟ್ ಆಗಿರೋದ್ರಿಂದ ನಾನು ಅವನಿಗೆ ಸಂಡೇ ಟೈಮ್ ಔಟ್ಸೈಡ್ ಬಿಡ್ತಿರಲಿಲ್ಲ. ಸೊ ಇವಾಗ ನಾನು ಇಲ್ಲಿ ಪಾರ್ಕಿಗೆ ಬಂದ್ವಿ, ನಾವು ನೋಡೋಣ ಅಂತ ಅಂದ್ಬಿಟ್ಟು. ಫುಲ್ ಎಲ್ಲ ಗಿಡಗಳು ಒಣಗೋಗಿತ್ತು ಫ್ರೆಂಡ್ಸ್. ನೋಡಿ, ಎಲ್ಲ ಪೈಪ್ಗಳು ವರ್ಕ್ ಆಗ್ತಾಯಿಲ್ಲ. ಮೋಟ್ರ್ ಆನ್ ಮಾಡಿದ್ದೀವಿ, ವರ್ಕ್ ಆಗ್ತಾಯಿಲ್ಲ. ಎಲ್ಲದಕ್ಕೂ ರೆಸ್ಟ್ ಹಿಡಿದಿದೆ. ಸೊ ಅವನೇ ಎಲ್ಲದಕ್ಕೂ ರೆಡಿ ಮಾಡ್ತಿದ್ದಾನೆ ಪಾಪ. ಸಂಡೇ ಆದ್ದರಿಂದ ಅವನಿಗೂ ಬ್ಯುಸಿ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಿಮ್ಮ ಸುತ್ತಮುತ್ತ ಇದೇ ಥರ ಏನಾದ್ರು ಇತ್ತು ಅಂದರೆ ಸಾರ್ವಜನಿಕರಿಗೆ ಯುಟಿಲೈಸ್ ಆಗೋವಂಥ ಕೆಲಸಗಳನ್ನ ಮಾಡಿ. ಸೊ ಮನೇಲೇ ಕುತ್ಕೊಂಡು ಮನೋರೋಗದ ಥರ ಕುತ್ಕೊಂಡಿರೋಕ್ಕೆ ಹೋಗಬೇಡಿ. ಮಕ್ಳುಗಳ ಹತ್ರ ಆ್ಯಕ್ಟಿವಿಟೀಸ್ ಮಾಡಿಸಿದ್ರೆ ಅವ್ರಿಗೂ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಸೊ ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಜಸ್ಟ್ ಪಾರ್ಕ್ ಮಾಡಿ ಬಿಟ್ಬಿಡೋದಲ್ಲ, ಅದನ್ನ ಮೇಂಟೆನೆನ್ಸ್ ಮಾಡಬೇಕು. ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಅದು ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್. ಸೊ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅಷ್ಟೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಯುಟಿಲೈಸ್ ಮಾಡ್ಕೊಬೇಕು. ಯಾರಾದರೂ ಅಷ್ಟೇ ಸ್ವಯಂ ಸೇವಕರಾಗಿ ಬಂದು ಈ ಥರ ಕೆಲಸಗಳನ್ನ ಮಾಡಬೇಕು. ನೋಡಿ, ಅದು ಇವೆರಡೂ ವರ್ಕ್ ಆಗ್ತಾಯಿಲ್ಲ, ಪೈಪ್ಗಳು ಹಾಗೆ ನಿಂತಿದ್ದಾವೆ. ಸೊ ಅವ್ನು ರೆಡಿ ಮಾಡ್ತಾಯಿದ್ದಾನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಲೈಕ್ ಕೊಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.